ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿಖಿಲೇಶ್ ವ್ಲಾಗ್ಸ್. ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ಬೆಂಗಳೂರು ಮನೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಲ್ಲೇ ಸ್ಟಾರ್ಟ್ ಮಾಡೋದು ಇಡೀ ದಿನ. ಸೊ ಇವತ್ತು ತುಂಬಾ ಕೆಲಸವಿದೆ. ಫಸ್ಟ್ ಮಧು ಅವರಿಗೆ ಬಟ್ಟೆ ತಗೋಬೇಕು. ಅವರಿಗೆ ಯಾವ ಬಟ್ಟೆ ಮುಚ್ಕೋತವಳೆ, ಯಾವ ಬಟ್ಟೆನೂ ಆಯ್ತಲ್ಲ ಪಾಪ, ಎಲ್ಲ ಟೈಟ್ ಆಗ್ತಾ ಇದೆ. ಸೆಕೆಂಡ್ ಮೇನ್ ಅದೇ ವಿಷಯಕ್ಕೆ ನಾವು ಈ ಬ್ಲಾಗ್ ಸ್ಟಾರ್ಟ್ ಮಾಡಿರೋದಂದ್ರೆ ನನ್ಗೆ ಬಟ್ಟೆ ತಗೋಬೇಕು. ಮೂರನೇದು ಪಾಪುಗೆ ಒಂದಷ್ಟು ಮೆಡಿಕಲ್ ಐಟಮ್ಸ್ ತಗೋಬೇಕು. ಅದೇನೇನ್ ತಗೋಬೇಕು ಅಂತ ಮಧು ಅವ್ರು ಹೇಳ್ತಾರೆ. ಏನ್ ತಗೋಬೇಕು? ನಂದು ಲಾಸ್ಟ್ ಬ್ಯಾಕ್ ಪ್ಯಾಕ್ ವಿಡಿಯೋದಲ್ಲಿ ಎಷ್ಟೋ ಜನ ಕಮೆಂಟ್ ಮಾಡಿದಿರ ಏನೇನ್ ತಗೋಬೇಕು ಅಂತ. ಇದು ಏನು ಪಾಪುದು ಏನದು ಏನಂತಾರೆ ಡೈಪರ್ ಬೇರೆ ಬ್ರ್ಯಾಂಡ್ ತಗೊಳ್ಳಿ, ಅದ್ ಚೆನ್ನಾಗಿಲ್ಲ ಅಂತ ತುಂಬಾ ಜನ ಹೇಳಿದೀರಾ. ಅದೊಂದು ರಿಪ್ಲೇಸ್ಮೆಂಟ್ ಮಾಡ್ಬೇಕು. ಆಮೇಲೆ ಕೆಲವೊಂದಷ್ಟು ಕ್ರೀಮ್ಸ್ ಗಳು, ಮತ್ತೆ ಪಾಪುಗೆ ಏನು ಹಣೆ ಗಿಡಕ್ಕೆ ಅದೇನೇನೋ ಏನದು ಏನಂತಾರ ಅದನ್ನ ಕಣ್ಕಪ್ಪು ಅದೆಲ್ಲ ತಗೋಬೇಕು. ರ್ಯಾಶ್ ಕ್ರೀಮು, ಆಮೇಲೆ ಇನ್ನು ಏನೇನು ಸೋಪು, ಅಂದ್ರೆ ಕ್ರೀಮ್ಸ್ ಎಲ್ಲ ಅಲ್ಲಿ ಯೂಸ್ ಮಾಡಕ್ ಬಿಡಲ್ಲ ಹಾಸ್ಪಿಟಲ್ ಅಲ್ಲಿ. ಆದಷ್ಟು ಸೋಪ್ ತಗೊಳ್ಳಿ, ಸ್ನಾನ ಮಾಡಿಸ್ತಾರೆ ಅಂತ ಎಷ್ಟೊಂದ್ ಜನ ಹೇಳಿದೀರಾ. ಅದನ್ನೆಲ್ಲ ನೋಟ್ ಮಾಡಿ ಇಟ್ಟಿದ್ದೀನಿ ನನ್ನ ಫೋನ್ ಅಲ್ಲಿ. ಅದೆಲ್ಲ ನಿನ್ನೆ ಪೇನ್ ಅಂತ ಒದ್ದಾಡ್ತಿದ್ರಿ, ಇವತ್ತೇನ್ ಇಷ್ಟ ಆರಾಮಾಗಿದ್ದೀರಾ? ಅದ್ ಹಂಗೆ ನನ್ ಮಗು ಯಾಕೋ ಆಟ ಆಡಿಸ್ತಾ ಇದೆ. ನನ್ ಮಗು ನನ್ಗೆ ಜಾಸ್ತಿ ಕಷ್ಟ ಕೊಡಲ್ಲ. ಓಕೆ, ಅದಕ್ಕೆ ನೋಡೋಣ. ಯಾವಾಗ ಆಯ್ತದೆ? ರಾತ್ರಿನೂ ಇತ್ತು ಪೇನು, ಅಂದ್ರೆ ಬಂದು ಹೋಗಿ ಮಾಡ್ತಾ ಇದೆ ಅಷ್ಟೇ. ಇವಾಗ ಬಂದು ಹೋಗಿ ಮಾಡಿದ್ರೆ ಅದು ಲೇಬರ್ ಪೇನ್ ಅಲ್ಲ. ಗೊತ್ತಿಲ್ಲ, ನಂದು ಫಸ್ಟ್ ಎಕ್ಸ್ಪೀರಿಯನ್ಸ್. ಮದನ ನಂಗೆ ಗೊತ್ತಿರುತ್ತೇನೋ. ನಂದಿ ಎಲ್ಲೋ ಹೋಗಿ ಅರ್ಧ ಗಂಟೆ ಬರ್ತೀನಿ ಅನ್ಬಿಟ್ಟು ಹೋಗಿದ್ ಬಂದ್ರು. ಯಾರ ಫ್ರೆಂಡ್ ಹೆಸರು ಏನ್ ಹೇಳಿದ್ರಲ್ಲ? ಪ್ರತೀಕ್ಷಾ. ಪರೀಕ್ಷಿತ್ ಅವ್ರನ್ನ ಮೀಟ್ ಮಾಡ್ಕೊ ಬಂದವ್ರೆ. ಅವ್ರೇನಾರು ಬ್ಲಾಗ್ ನೋಡ್ತಿದ್ರೆ ಮೀಟ್ ಮಾಡ್ಕೊ ಬಂದ್ರೆ ಇಲ್ವಾ ಅಂತ ಕಮೆಂಟ್ ಮಾಡಿ. ಏನ್ ಬೇರೆ ಏನಿಲ್ಲ, ಅದನ್ನ ಅಷ್ಟೇ ಸಂಡೆ ಬಂದ್ರೆ ಮೀಟ್ ಮಾಡ್ತಾನೆ, ಆರಾಮಾಗಿ ಕೆಲ್ಸಕ್ಕೆ ಹೋಯ್ತಾನೆ, ಹುಡುಗ ಬರ್ತಾನೆ. ಓಕೆ, ಇವಾಗ ಎಷ್ಟು ದಿನದಿಂದ ಅಕ್ಕಿ ಸೋಸ್ತಾನೆ ಅವ್ರೆ, ಕ್ಲೀನ್ ಮಾಡ್ತಾವ್ರೆ ಆಂಟಿ. ಸೊ ಇವಾಗ ಎಲ್ಲರೂ ಹೋಗೋಣ ಬನ್ನಿ. ಏನ್ ಮಾಡ್ತಾ ಇದೀರಾ? ನೋಡಿ ನೋಡಿ ನೋಡಿ, ಅಣ್ಣ ತಂಗಿಗೆ ಎಷ್ಟು ಹೆಲ್ಪ್ ಮಾಡ್ತಾ ಇದಾರೆ. ಹೆಂಗೆ ಅಂದ್ರೆ ಕಾಲು ದಪ್ಪ ಆಗೋಗವೆ, ಆಯ್ತಲ್ಲ, ಬಗ್ಗೆ ಹಾಕೊಳಕ್ ಆಗಲ್ಲ. ಒಂದ್ ಚಪ್ಲಿ ಆಗಲ್ಲ, ಒಂದ್ ಬಟ್ಟೆ ಆಗಲ್ಲ. ನೀನ್ ಎಂತ ಡೌನ್ ನನ್ ಮಗ ಅಂತ ಗೊತ್ತು. ನೀನ್ ಗಿಂಬಲ್ ಹಿಡ್ಕೊಂಡ್ರೆ ನಿನ್ನ ತೋರ್ಸಲ್ಲ. ಚಂದನ್ನ ಮೀಟ್ ಮಾಡಕ್ ಹೋಗಿದೆ ತಾನೆ ಅವತ್ತು? ಚಂದನ್ ಅಲ್ಲ, ಚಂದನ ಅಷ್ಟು ಕೈ ಅಲ್ಲಿಗೆ ಹೊಂಟೋಯ್ತು, ದೊಡ್ಡದ್ರ ಕಡೆಗೆ. ಸೊ ಬಂದಿದೀವಿ ಇವಾಗ ಫಸ್ಟ್ ಕ್ರೈಗೆ. ಫಸ್ಟ್ ಕ್ರೈ ಅಂತ ಏನಕ್ಕೆ? ಅಳುದಾ? ಬೇಕಾಗಿರುವ ವಸ್ತುಗಳು. ಓಕೆ, ಸೊ ನಿಖಿಲ್ ಅವರು ಇದನ್ನ ಪಾಪು ಆದಾಗ ಮನೆಗೆ ಕರ್ಕೊಂಡ್ ಬರುವಾಗ ಇದನ್ನ ಇಟ್ಕೊಬರ್ಬೇಕು. ಹೌದಾ? ಹೊರಗಡೆ ಎಲ್ಲ ಕರ್ಕೊಂಡು ಹೋದಾಗ ಅದಕ್ಕೆ ಟ್ರಾಲಿ ತರ ಇರುತ್ತಲ್ಲ, ಕಾರ್ದು ಎಳ್ಕೊ ಹೋಗೋದು, ಇದೆಲ್ಲ 3 in 1 ತರನೇ ಇರ್ಬೇಕು. ಇದು ಕಾರ್ದು, ಕಾರ್ ಸೀಟ್ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಇಟ್ಕೊಳ್ಳೋ ತರ. ಎರಡಕ್ಕೆ ಅಂದ್ರೆ ಕೈಯಲ್ಲಿ ಇಟ್ಕೊ ತಿರ್ಗಾಡಕ್ಕೆ. ಇವಾಗ ಏನು ಇವಾಗ್ಲೇ ತಗೊಳ್ಳೋದ, ಇಲ್ಲ ಮಗು ಎಷ್ಟು ಅಗ್ಲ ದಪ್ಪ ಇದೆ ಅಂತ ನೋಡ್ ತಗೊಳ್ಳೋದ? ಎಷ್ಟು ಅಗಲ ಐತೆ ಮಗು? 3 kg ಐತಂತೆ. ಅಲ್ಲ, ನೋಡೋದಕ್ಕೆ ಇಷ್ಟ ಐತೆ ಹೊಟ್ಟೆ. 3 kg, 3 kg ಆಗುತ್ತೆ. ಇಲ್ಲ ಇವ್ರಿಗೆ ಬಟ್ಟೆ ಸಿಗುತ್ತಾ? ಏನ್ ತಗೊಳ್ಳೋದು? ಬಟ್ಟೆ ತಗೊಳಕ್ಕೆ ಬೇಡ ಅನ್ಸ್ತಾ ಇದೆ, ಸಾಕಲ್ಲ ಇರೋದೆ. ಸಾಕ್ ಮಗು ಬಟ್ಟೆ. ಯಾಕೆ ಅಂತಂದ್ರೆ ಒಂದೊಂದ್ ತಿಂಗಳಿಗೂ ದಪ್ಪ ಆಯ್ತಾ ಇರತ್ತೆ ಮಗು. ಎಷ್ಟಿದೆ? ಒಂದ್ 7-8 ಪೇರ್ ಇದೆ ಅಷ್ಟೇ ಪಾಪುಗೆ ಬಟ್ಟೆ. 7-8 ಪೇರ್ ಸಾಲಲ್ಲ. ಅವಳು ಬರಕ್ಕಾಗಲ್ಲ, ಇವಾಗ್ಲೇ ನೋಡ್ ತಗೊಬಿಡ್ಬೇಕು. ಆಮೇಲೆ ನಮ್ ತಲೆ ತಿಂತಾಳೆ. ಅಣ್ಣ ಅದ್ ಬೇಕಾ ನಿಮ್ಗೆ? ನಾನೇನು ಇದ್ ಮಾಡಲ್ಲ. ನಿಮ್ ಪಾಪುಗೆ ಏನ್ ಬೇಕು ಅದ್ ನೀವ್ ತಗೊಬಂದ್ ಹಾಕಿ. ಇವಾಗ ಒಂದ್ 15 ದಿನಕ್ಕಾಗಷ್ಟು ಇರ್ಲಿ. 15 ಅಂತಂದ್ರೆ ಬಂದವ್ರು ಹೋದವ್ರು ಕೈಲಿ ಧೂಮಚಾಲೆ ಅಂತೆ. ಏನ್ ಬೇಕಾದ್ರೂ ಅನ್ಲಿ, ನಾನ್ ರೆಡಿ. ಮೈ ಮೈಂಡ್ ಸೆಟ್ ಈಸ್ ಕ್ಲಿಯರ್.
ಈ ಮಗುಗೊಂದ್ ಬಟ್ಟೆ ಇದ್ರೆ ಕೊಡಿ. ಮೀನ್ ಬೇಕಾಗಿದ್ದು ಕಾರ್ಗೆ ಮತ್ತೆ ಇಟ್ಕೊಂಡು ಹೋಗೋ ತರ ಎರಡು ಬೇಕಿತ್ತು 2 in. ಅದು ಔಟ್ ಆಫ್ ಸ್ಟಾಕ್ ಅಂತ ಇಲ್ಲಿ ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೊಳ್ಳಿ ಅಂತಿದ್ದಾರೆ. ಸೊ ನಮ್ಗೆ ಅರ್ಜೆಂಟ್ ಬೇಕಾಗಿರೋದ್ರಿಂದ ಬೇರೆ ಶಾಪ್ಗೆ ನಂದಿ ಅವರು ಕರ್ಕೊ ಹೋಗ್ತಾ ಇದಾರೆ. ನೀನ್ ಅಳ್ತಾ ಇರು, ನಾನು ಸಮಾಧಾನ ಮಾಡ್ತೀನಿ. ಅಳ್ಬೇಡ ಪಪ್ಪು, ಅಳ್ಬೇಡ. ತಗೋ ಹಿಡ್ಕೊ, ಹಾಡು. ಯಾರು ಓಕೆ ಅವ್ರ ಮಾಮನ್ ಸೆಲೆಕ್ಷನ್. ದಿಸ್ ಅದೇ ನೀನಾ ಆಟ ಆಡ್ಸಕ್ಕೆ ಸಿಗ್ಲಿಲ್ವಾ? ನನ್ಗೆ ಏನ್ ಬೇಕಂತ ಏನು ಸಿಗ್ತೇ ಇಲ್ಲ. ವ್ಯವಸಾಯ ಸಿಗುತ್ತಾ? ಲಾಸ್ಟ್ 5 to 6 years. 6 years. 6 years ಅಲ್ವಾ? ಗೈಸ್ ನಿಧಿಗೆ ಏನಾರ ಕೊಡ್ಸಿದ್ರೆ ಆಲ್ಮೋಸ್ಟ್ ಆಗ್ಬಿಡುತ್ತೆ ಗೈಸ್. ಇಲ್ಲಿ ತಗೊಳ್ಳೋ ಬಟ್ಟೆ ನೀವು ಟ್ರಕ್ ಸ್ಟಿಚ್ ಗಿಚ್ ಏನು ಹಿಡಿಯಂಗಿಲ್ಲ, ಹಾಕಿ ಬಿಡ್ಬೋದು. ಇಲ್ಲೂ ಇಲ್ವಂತೆ ಗೈಸ್ ಆ ತರ ಹಿಂಗ್ ಆಡೋದು ಹಿಂಗೆ. ಬೇರೆ ಕಡೆ ಹೋಯ್ತಾ ಇದೀವಿ, ಬೇರೆ ಕಡೆ ಇದೆಯಂತೆ. ಓಕೆ, ಡ್ಯಾಡಿ ಸೆಲೆಕ್ಟ್ ಮಾಡಿರೋದು. ಓಕೆ, ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ, ಸ್ಟ್ರೆಂತ್ ಹ್ಯಾಂಡಲ್ ಚೆನ್ನಾಗಿದೆ. ಬೇಬಿಗೆ ತಗೊಂಡ್ರಾ? ಇದೆರಡು ಬೇಕು. ಏನಿದು? ಒಂದು ರ್ಯಾಶ್ ಕ್ರೀಮು, ಒಂದು ಸೋಪ್. ಇದು ಇದು ಅದು ಇದಿದೆ, ಅದ್ರ ಸ್ಟಿಕ್ ಇಲ್ಲ. ಇದಿದೆ, ಅದ್ನೇ ಒಂದ್ ತಗೋ. ಇದೆಲ್ಲ ಡಾಕ್ಟರ್ ಸಜೆಸ್ಟ್ ಮಾಡಲ್ವಾ? ಮಾಮೂಲಿ ಅದು ಎಲ್ಲ ರ್ಯಾಶ್ ಕ್ರೀಮ್ ನಾನು ನೋಡಿದೀನಿ. ಈ ಬ್ರ್ಯಾಂಡ್ ಚೆನ್ನಾಗಿದೆ, ಈ ಬ್ರ್ಯಾಂಡ್ ಸೋಪ್ ಚೆನ್ನಾಗಿದೆ. ಸರ್ಚ್ ಮಾಡೇ ತಗೊಂಡಿರ್ತಾಳೆ. ಓಕೆ, ಇದು ಫೈನಲ್ ಆಗಿದೆ ಗೈಸ್. ಚೆನ್ನಾಗಿದೆ ಕಲರ್ ಕಾಂಬಿನೇಷನ್. ಆದ್ರೆ ಒಳಗಡೆ ಏನಾದ್ರು ಮಾಡ್ಕೊಂಡ್ರೆ ಎದ್ದು ಕಾಣುತ್ತೆ. ಏನ್ ಮಾಡ್ಕೊಂಡ್ರೆ ಇವ್ರು ಇನ್ನೇನೋ ಹುಡುಕ್ತವ್ರೆ. ಏನ್ ಬೇಕು? ನಿಮ್ದೇ ಕೆಲ್ಸಣ. ತಗೊಂಡ್ರೆ ಇವ್ರು ಮುಖ ಕೊಡ್ತಾರೆ. ಕೊಡಿ ಕೊಡಿ. ಇಲ್ಲಿ ಡಿಟರ್ಜೆಂಟ್ ಇದೆ, ಆಮೇಲೆ ಏನೇನೋ ಇದೆ. ರ್ಯಾಶ್ ಕ್ರೀಮ್, ಕಣ್ಕಪ್ ಒಂದ್ ಸಿಗ್ಲಿಲ್ಲ. ಕಣ್ಕಪ್ ಅಲ್ಲ, ಮಾಡ್ತೀನಿ ಬನ್ನಿ, ಗೊತ್ತಿರಂಗೆ ಮಾಡೋದು. ಹಣೆಗೆ ಹಾಕೋದು. ಅದು ಕೈಯಲ್ಲಿ ಹಾಕಿದ್ರೆ ಹೆಂಗೆಂಗೋ ಬರುತ್ತೆ, ಮತ್ತೆ ಯಾವ್ಯಾವ ಕೈ ಇಟ್ಕೊಂಡ್ ಮುಟ್ತಾರೋ ಬೇಡ ಅನ್ಬಿಟ್ಟು. ಏನು ಕಾಣಿಸಲ್ಲ. ಕಾಣಿಸ್ತೈತೆ, ಮಾತಾಡಿ. ಅದು ಹಿಂಗೆ ಪೆನ್ಸ್. ಮದುಗಿಂತ ನಾನ್ ಕಪ್ಪ ಹಂಗಂದ್ರೆ ನಾನ್ ಕಪ್ಪ ಅಂತನ ಮದುಗಿಂತ. ಇವತ್ತು ಫೇಸಸ್ ಕನ್ನಡ ಓ ಅದಾ ಸಾರಿ ಗೈಸ್. ಫೈನಲಿ ಸಿಕ್ಕಿದೆ, ಹೋಗ್ತಾ ಇದೀವಿ. ಡ್ಯಾಡಿ ಖುಷಿಯಾಗಿರುತ್ತೆ. ಅದನ್ನ ತಗೋಬೇಕು ಅಂತ ಇತ್ತು. ಇನ್ನು ಅವ್ರಿಗೆ ಮೈಂಡ್ ಅಲ್ಲಿ ಇನ್ನು 2 ತರ ಇದೆ. ಅದು ಸ್ವಲ್ಪ ಮಗು ದೊಡ್ಡದಾಯ್ತಾ ತಗೋಬೇಕು. ಈಗ ನಾವಿಲ್ಲಿ ಗ್ರಿಲ್ ಚಿಕನ್ ಹಾಗೂ ಶವರ್ಮಾ ಎಲ್ಲ ತಿನ್ನೋದಕ್ ಬಂದಿದೀವಿ. ಮಧು ಕಾರಲ್ಲೇ ಕೂತಿದ್ದಾಳೆ. ಅವಳಿಗೆ ಏನೇನ್ ಲಾಸ್ಟ್ ಮೂಮೆಂಟ್ ಅಲ್ಲಿ ತಿನ್ಬೇಕು ಅನ್ಸುತ್ತೆ ಎಲ್ಲ ಕೊಡ್ಸ್ಬಿಡ್ಬೇಕು. ಇನ್ನೊಂದ್ 2-3 ದಿನ ಅಷ್ಟೇ. ಅಕ್ಕ ಈಚೆ ಬಂದು ಅವಳಗ್ ಬೇಕಾಗಿದ್ದು ತಿನ್ನೋದಕ್ಕೆ ಚಾನ್ಸ್ ಇರೋದು. ಆಹಾ, ಬಾಯಲ್ಲಿ ನೀರ್ ಬರ್ತಾ ಇದೆ. ಅದು ಮಧುನ ಇಲ್ಲ ತಿಂತೀನಿ ಅಣ್ಣ. ಅದು ಮಧುಗೆ ಕಾರಲ್ಲಿದ್ದಾಳೆ, ಬರಕ್ ಆಗಲ್ಲ ಅಂತು. ಸೊ ಇದು ನಮ್ಗೆ. ಇವರೆಲ್ಲ ಆಲ್ರೆಡಿ ಏನದು ಶವರ್ಮಾ ತಿಂತಾ ಇದಾರೆ. ಪಾಪ ಅವನಲ್ಲಿ ವರುಣ್. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ವರುಣು ನಿಧಿ ಏನು ತಿಂತಾ ಇಲ್ಲ. ಏನೋ ಬೇಕಿತ್ತ? ಬಾಯಲ್ಲಿ ನೀರ್ ಬರ್ತಾ ಇದೆ. ಲೆಗ್ ಪೀಸ್ ಬೇಕು ನನಗೆ. ಇಲ್ಲಿ ಇದೆ ಲೆಗ್ ಪೀಸ್. ನಿಮ್ಗೂ ಬಾಯಲ್ಲಿ ನೀರ್ ಬರ್ಸ್ಲಾ? ನೀವು ತಿಂತಾ ಇದೀರಾ? ಚೆನ್ನಾಯ್ತಾ? ಇನ್ನೊಂದ್ 2-3 ದಿನ ಗೈಸ್. ಅವಳು ಈಚೆ ಬಂದು ಏನೇನ್ ತಿನ್ಬೇಕು ಏನೇನ್ ತಿನ್ಬಾರ್ದು ಎಲ್ಲ ತಿನ್ಕೊಬಿಟ್ರೆ ಆಯ್ತು ಕತೆ. ಇನ್ ಮತ್ತೆ ಬರಕ್ಕಾಗಲ್ಲ. ನಿಂಗ್ ಬೇಕಾದಂಗೆ ತಿನ್ಬೇಕು ಅನ್ಸ್ದಾಗ ಈಚೆ ಬರಕ್ಕಂತೂ ಆಗಲ್ಲ. ನಾವೇ ತಂದ್ಕೊಡ್ಬೇಕು ಮನೆಗೆಲ್ಲ. ಏನ್ ಅನ್ನಿಸ್ತಿದೆ? ಕಾಫಿ ಏನು ಅನ್ಸ್ತಾ ಇಲ್ಲ. ಕಾಫಿ ಎಲ್ಲ ಸರಿ ಅಲ್ಲ, ಇವ್ರು ನನ್ನ ಮನೇಲೆ ಸೆಟ್ಲ್ ಮಾಡಿಸ್ಬಿಡ್ತಾರ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಬಾಂಟಿ. ಅಪ್ಪ, ಬಾಂಟಿ ಅಂದ್ರೆ ಏನು?
ಕಾಲ್ನ ಮ್ಯಾಕ್ಸ್ ಟು ಮ್ಯಾಕ್ಸ್ 15 days to 1 month ಅಷ್ಟೇ ನನ್ ಮನೆ ಒಳಗಡೆ ಇರೋದು. ಆಮೇಲೆ ಈಚೆ ಆಮೇಲೆ ಆರಾಮಾಗಿ ಆಕ್ಟಿವ್ ಆಗಿರ್ಬೇಕು. ಅವಾಗ್ಲೇ ಸ್ವಲ್ಪ ಬಾಡಿ ಆಗ್ಲಿ ಮೈಂಡ್ ಆಗ್ಲಿ ಎಲ್ಲ ರಿಲ್ಯಾಕ್ಸ್ ಆಗುತ್ತೆ. ಆಕ್ಟಿವಿಟಿಯಿಂದ ಆಕ್ಟಿವ್ ಆಗಿದ್ರೆ ಸ್ವಲ್ಪ ಮೈಯು ಕರಗುತ್ತೆ ಆ ಟೈಮಲ್ಲಿ. ಓಕೆ. ನಾವ್ ಮನೇಲೆಲ್ಲ ಕುತ್ಕೊಳಕ ಅಂತೂ ಆಗೋದಿಲ್ಲ, ಬಿಕಾಸ್ ಕೆಲ್ಸಗಳಿರ್ತವೆ, ಆಚೆ ಓಡಾಡ್ತಾ ಇರ್ಬೇಕು. ಸೊ ಬಟ್ ಪಾಪುಗೆ ಏನ್ ಇದ್ ಮಾಡ್ಬೇಕು ಅದು ಮ್ಯಾಂಡೇಟರಿಲಿ 100% ಇದ್ದೇ ಇರುತ್ತೆ. ಸೊ ನಮ್ದೇನಿದೆ ಅದನ್ನ ಸ್ವಲ್ಪ ಬ್ರೇಕ್ ಮಾಡ್ತೀನಿ. ಸೊ ನೋಡೋಣ ಆ ಸಂದರ್ಭಕ್ಕೆ ಏನೇನ್ ಇರುತ್ತೆ ಅಂತ. ನಮ್ಮ ಅಜ್ಜಿ ಬೇರೆ ಬರ್ತಾರೆ, ಅವ್ರ ಏನೇನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹೇಳ್ತಾರೆ ಅಂತ. ಬಟ್ ಊಟದ ವಿಚಾರದಲ್ಲಿ ಅಷ್ಟೇ ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ಬೇಕು ಬಾಣಂತನ ಅಂದ್ರೆ. ಊಟದ ವಿಚಾರದಲ್ಲಿ ಮತ್ತೆ ಪಾಪುಗೆ ಫೀಡ್ ಮಾಡಕ್ಕೆ ಮಾಡ್ತಿರ್ತೀವಲ್ಲ, ಹಂಗಾಗಿ. ಸೊ ಲೆಟ್ಸ್ ಸಿ ಏನೇನ್ ಆಗತ್ತೆ ಅಂತ. ಅಪ್ಪ ನೆಕ್ಸ್ಟ್ ವೀಕೇ ಆಗುತ್ತೋ ಇಲ್ಲ ಇವತ್ತೇ ಆಗುತ್ತೋ ಗೊತ್ತಿಲ್ಲ. ಮದನಣ್ಣ ನೋಡಿ ಇವತ್ ನೈಟೇ ಆಯ್ತದೆ ಹಂಗೆ ಆಡ್ತಾಳೆ ಅಂತ ಇತ್ತು. ನನ್ಗೆ ಒಂದೊಂದ್ಸಲ ಹಂಗೆ ಅನ್ಸ್ಬಿಡುತ್ತೆ, ಅಷ್ಟು ಸಿವಿಯರ್ ಪೇನ್ ಬಂದ್ಬಿಡುತ್ತೆ, ಆಮೇಲೆ ಬರೋದೇ ಇಲ್ಲ. ಅದಕ್ಕೆ ನೋಡೋಣ ಇವತ್ತು ನಾಳೆ. ಇವ್ನ್ ರೋದ್ನೆ ಏನ್ ಕೇಳಿ ಗೈಸ್. ಬೇಗ ಬರಕ್ ಆಗಲ್ವಾ ನಿಮ್ಗೆ? ಆಗಲ್ಲ ಮಮ್ಮಿ. ಅಲ್ಲ 9 ತಿಂಗಳು ವೇಟ್ ಮಾಡಿದೀನಿ. ನೋಡ ಅದ್ ಹತ್ರ ಬಂದಾಗ ಹೆಂಗ್ ಅನ್ಸ್ತಾ ಇರುತ್ತೆ. ಎಲ್ರು ಹೇಳ್ತಿದ್ರು 9 ತಿಂಗಳು ಆಗೋದ್ ಗೊತ್ತಾಗಲ್ಲ, ಅದಾದ್ಮೇಲೆ ಟೈಮ್ ಒಳಗಲ್ವಲ್ಲ ಅದೇ ಅಂತ. ಎಲ್ಲ ನೋಡ್ತಾವ್ರೆ. ಬ್ಯಾಗ್ ರೆಡಿ ಮಾಡ್ತಾವ್ರೆ. ಫೋನ್ ಮಾಡಿದೆ ನಡಿ ಮತ್ತೆ ನಿನ್ ಚಾನ್ಸ್ ತಗೊಳಕ್ ಹೋಗ್ಬೇಡ. ನಿಜ. ಸೊ ನೋಡಲಿ ಹಿಂಗೆ ಅಮ್ಮನಗನ ಆ? ಅಮ್ಮ ಇಲ್ಲ. ಏನ್ ಸುಮ್ನೆ ಪ್ಯಾಕ್ ಮಾಡ್ಕತ್ತಿದ್ರೆ ನಿಜ. ಕೈಯಲ್ಲಿ ಇವಳು ಹಾಸ್ಪಿಟ್ಲಿಗೆ ಹೋಗ್ತಿದೀವಿ ಅಂತ ಅಂದ್ಲು. ಯಾಕೆ ಅಂತ ಗಾಗಲ್ ಕೇಳ್ದೆ ಇನ್ನೇನಲ್ಲಿ ನಡ್ಕೊಂಬತ್ತಿರಲ್ಲ ಕೆಳಗಡೆ ನೀವ್ ಇಳಿಲಿಲ್ಲ ಕಾರಿಂದ ಅಂತ. ಆಯ್ತಾ ಇಲ್ವಂತೆ ಅಣ್ಣ ಅವಳಿಗೆ ತಡ್ಕೊಳಕ್ಕೆ. ನಂದಿಗೆ ನೋಡಿ ಅವಳಿಗೆ ನೋವು ಬಂದ್ರೆ ಕೂರ್ಸೆ ಕೊಡಲ್ಲ, ಹಂಗ ಗೊತ್ತೈತೆ. ಹೌದಾ? ನಿಮ್ಗೆ ಹೆಂಗ್ ಬಂದಿತ್ತಂಟಿ? ಹಂಗೇನೆ ಜಾಸ್ತಿ ನೋವು ಬಂದ್ಬಿಡ್ತೈತೆ. ಒಂದಾದ್ಮೇಲೆ ಒಂದ್ಸಲ ಹಂಗ್ ಬಂದ್ಬಿಟ್ರೆ ಬೇಗ ಡೆಲಿವರಿ ಆಗ್ಬೇಕು. ನಮ್ಮಮ್ಮ ಏನೇನೋ ಹೇಳಿ ಎದುರಿಸ್ತವ್ರೆ. ಕಾರಲ್ಲಿ ಹೋಯ್ತಾ ಆಗ್ಬಿಟ್ರೆ ನಾನೇ ಮಾಡ್ಬಿಡ್ತೀನಿ. ಈಗ ರೀಸೆಂಟ್ ಆಗಿ ಯಾವ್ದೋ ಒಂದು ಆಂಬುಲೆನ್ಸ್ ಅಲ್ಲಿ ಆಯ್ತಲ್ಲ ಒಂದು ಹುಡುಗಿದು, ಅದಕ್ಕೆ ನಾನೇ ಯೂಟ್ಯೂಬ್ ಅಲ್ಲಿ ಎಲ್ಲ ನೋಡ್ಕೊತೀನಿ ಪ್ರೊಸೀಜರ್ನ. ಇಲ್ಲೇ ಅವರೆಲ್ಲ ಯೂಟ್ಯೂಬರ್. ಎಲ್ಲ ಜಿಂಗಲ್ ಎಲ್ಲ ತರ ರೆಡಿ ಆಯ್ತವ್ರೆ. ಒಂದು ಪೋಡ್ಕಾಸ್ಟ್ ನಡೀತಾ ಇದೆ. ಸೊ ಅದಕ್ಕೆ ನೋಡಿ ವಾರ್ಡ್ರೋಬ್ ಒಳಗಡೆನೆ. ಅಯ್ಯೋ ಚಡ್ಡಿ ಹಾಕೋಣ ನೋಡಿ ಫಸ್ಟ್ ಹಾಕೋಣ. ಒಂದು ವಿಡಿಯೋಗೆ ನಾವ್ ಹೆಂಗಿದೀವಿ ಹಂಗೆ ಬಿತ್ತಾ ಇದೀವಿ. ಇವ್ರು ಹುಡುಗರು ಸುಂಗಾರಿಸ್ಕೊಂಡು ಅಲ್ಲಿ ನೋಡಿ ನಂದಿನ ಜಾಕೆಟು ಪ್ಯಾಂಟು ಈ ವೈದ ಇನ್ನು ಹಿಂಗೆ ನಿಂತೈತೆ. ಭಾವನಾತ್ಮಕವಾದ ಜೀವಿ ನಾನು. ನಿನ್ ಶಾರ್ಟ್ಸ್ ತೋರಿಸ್ತೆ ಈ ವ್ಲಾಗ್ ಅಲ್ಲ. ಇನ್ನೇನಕ್ಕೆ ಪ್ಯಾಂಟ್ ಆಗತ್ತೆ ಹೇಳು. ಹೇಳು. ಹಿಂಗೆ ಬರ್ತೀನಿ. ಇವ್ರಿಗೆ ಹೇಳಿರ್ಲಿಲ್ಲ ನೀವ್ ಇದೀರ ಬ್ಲಾಗ್ ಅಲ್ಲಿ ಅಂತ. ನೀವ್ ಇದೀರ ಕಂಡ್ರು ಬ್ಲಾಗ್ ಅಲ್ಲಿ ಅಂದ ತಕ್ಷಣ ಎಲ್ಲ ರೂಮ್ ಒಳಗ್ ನುಗ್ಗಿ ಬಟ್ಟೆ ಹಾಕೊಂಡ್ ರೆಡಿ ಆಯ್ತವ್ರೆ ಜಿಂಗಲ್ ಎಲ್ಲ ತರ. ನೋಡಿ ಇವಾಗ ಮಿರರ್ ಹತ್ರ ಸೆನ್ಸರ್ ಬಂದ್ಬಿಡ್ತದೆ. ಕಂಟೆಂಟ್ ಚೆನ್ನಾಗಿರುತ್ತೆ. ಮದರಣ್ಣ ಇವಾಗ ಶಾರ್ಟ್ಸ್ ಹಾಕೋತಾ ಇದಾರೆ. ಇಲ್ಲಿ ಇಟ್ಬಿಟ್ಟು ಹೋಗಿರ್ತೀನಿ. ಯಾರು ನೋಡ್ಬೇಡಿ, ಈ ಕಡೆ ಬಂದಿರ್ತೀನಿ. ಅಲ್ಲಿ ನಿಧಿ ನೋಡ್ತಾವಳೆ. ನಮ್ ವಾರ್ಡ್ರೋಬ್ಲಿ ಹೋಯ್ತೀವಿ. ಈ ಐದ ಮುಖ ಉಜ್ಕೊಂಡು ಮುಖ ಒರ್ಸ್ಕೊಂಡು ಸುನವ್ ಹಾಕೊಂಡು ಏನೋ ಆಗ್ತಿರಲ್ಲ. ಇಲ್ಲಿ ಇದು ಹಾಕೊಳ್ಳೋದು ಸ್ಮಾರ್ಟ್ ಅಂಡ್ ಹ್ಯಾಂಡ್ಸಮ್. ಮೇಡಮ್ ನೀವು ಇದ್ದೀರಾ? ನೀವು ರೆಡಿಯಾಗೆ ಮಲಗಿದ್ದೀರಲ್ಲ, ಬನ್ನಿ. ರೆಡಿಯಾಗೆ ಮಲ್ಗೋಳ ಅವಳು.
ಇಲ್ಲಿ ಲಾಕ್ ತೆಗಿರಿ ಬ್ಯಾಗ್ಲು. ನಮ್ಮ ಅಣ್ಣ ಒಬ್ನೇ ಏನು ರೆಡಿ ಆಗದೆ ಕೂತವನೆ. ಇನ್ನೇನ್ ಮದ್ವೆ ಆಯ್ತು, ಮಗು ಆಯ್ತೈತೆ, ನನಗೆ ಇನ್ಯಾರು ನೋಡ್ಬೇಕು ಅಂತ. ಹಿಂಗೆ 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 ನ್ಯಾಚುರಲ್ ಬ್ಯೂಟಿ ನಮ್ಮಣ್ಣ. ನಿಮ್ಮಣ್ಣ ನಿಮ್ಮಣ್ಣ ಇದೆ ಚಡಿ ಹಾಕಿಸ್ಕೊಂಬರಕ್ಕೆ. ಮದನಣ್ಣ ನ್ಯಾಚುರಲ್ ಬ್ಯೂಟಿ. ಬ್ಯೂಟಿ ಅಲ್ಲ, ಹ್ಯಾಂಡ್ಸಮ್. ಸಾರಿ. ಬಂದ್ರು. ಈ ಪ್ಯಾಂಟ್ ನ ಇವ್ರು ಹಾಕಿದ್ರು. ಕಾಸ್ಟ್ಯೂಮ್ ಚೇಂಜ್ ತೋರಿಸ್ತೀವಿ. ಪ್ಯಾಂಟ್ ಹಾಕೊಂಡು ಏನ್ ಮಾಡ್ತಾ ಇದ್ದೀವಿ? ಅವನಿಗೆ ಲೂಸ್ ಆಗುತ್ತೆ, ಇವರಿಗೆ ಅಂಟ್ಕೊಂಡ್ಬಿಟ್ಟೈತೆ. ಓಹೋ ಓಹೋ ಅಬ್ಬಾ ದೇವ್ರೆ, ಆಯ್ತಲ್ಲ ಇವ್ರದ್ದು. ಯಾರ್ದೋ ಒಬ್ರದು ಎಲ್ಲ ಅಂಟಂತಿದ್ದೆ ಸಿಗ್ತದೆ ತಾಕೋತಾರೆ. ಏನಂದ್ರೆ ಎಲ್ಲರಿಗೂ ಒಂದೇ ಸೈಜ್ ಆಗುತ್ತೆ ಅದಕ್ಕೆ. ಹಾ ಕರೆಕ್ಟ್. ನಾನು ಮದನ್ ಆಗುತ್ತೆ. ನಮ್ಮ ಅಣ್ಣನು ಸ್ವಲ್ಪ ರೆಡಿ ಮಾಡ್ಸಿ. ಅವ್ರು ಯಾವಾಗ್ಲೂ ಕ್ವಾಲಿಟಿ ಅಂತ ಹೇಳಿ. ಓ ಉಲ್ಟಾ ಹಾಕೋವೆ ಗೈಸ್ ನೋಡಿ ಇಲ್ಲಿ. ಇದನ್ನ ಮುಂದೆ ಹಾಕೊಂಡ್ಬಿಟ್ಟು ಇದನ್ನ ಉಲ್ಟಾ ಹಾಕೋವೆ. ಜಿಮ್ ಬಾಡಿ ಎಲ್ಲ ಬುಜ್ ಬಾಡಿ. ರೆಡಿ ಬರ್ರಿ, ಟೈಮ್ ಆಯ್ತು. ನಮ್ ಬೀನ್ಕಾಯಿ ತಿಳ್ಕೊತೀನಿ. ನಾನು ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು ಎನ್ನ ಟಾಕೀಸ್ ಮದಗೌಡ ಯೂಟ್ಯೂಬ್ ಚಾನಲ್, ಯಶ್ನಿಕ್ ವ್ಲಾಗ್ಸ್ ಹಾಗೂ ಮಾದರ್ ನಾನನ್ ಯೂಟ್ಯೂಬ್ ಚಾನಲ್. ಬಾಯ್.